ನಮಸ್ತೆ ಗೆಳೆಯರೆ. ಈ ಚಲನಚಿತ್ರೋದ್ಯಮ ಹದಗೆಡ್ತಾ ಇರೋದಕ್ಕೆ ಪ್ರತಿಯೊಬ್ಬರ ಒಂದು ರೋಲ್ ಇದೆ. ಆಡಿಯನ್ಸ್ ಆಗಿ ನಮ್ಮದು ಒಂದು ರೋಲ್ ಇದೆ. ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಇನ್ಫ್ಲೂಯೆನ್ಸ್ಗೆ ಹೋಗ್ತಾರೆ, ತನ್ನತನ ಕಳ್ಕೋತಾರೆ. ಪ್ರೊಡ್ಯೂಸರ್ಸ್ ಕೆಲವರು ಆಕ್ಟರ್ಸ್ ಇನ್ಫ್ಲೂಯೆನ್ಸ್ಗೆ ಹೋಗ್ತಾರೆ. ಪ್ರೊಡ್ಯೂಸರ್ಸ್ ಕೆಲವರು ಹೀರೋಗಳು ಡಾಮಿನೇಟ್ ಮಾಡ್ತಾರೆ, ನನ್ನ ಸುತ್ತಲೂ ಹಣದಿರಬೇಕು ಕತೆ ಅಂತ. ಹೀಗೆ ಅನೇಕ ಕಾರಣಗಳಿಂದ ಮತ್ತೆ ಈ ಜನ ಹೀರೋ ಒಬ್ಬನಿಂದನೇ ಚಿತ್ರ ಅಂತ ತಿಳ್ಕೊಂಡು ಅವನಿಗೆ ಅಭಿಮಾನಿ ಸಂಘ ಕಟ್ಕೊಳ್ಳೋದು, ಆ ಅಭಿಮಾನಿ ಸಂಘ ಕಟ್ಕೊಂಡು ಅವನ ಚಿತ್ರ ಎಲ್ಲರೂ ನೋಡೋ ಹಂಗೆ ಮಾಡೋದು. ಥಿಯೇಟರ್ಗಳವರು ಒಳ್ಳೆ ಚಿತ್ರಗಳನ್ನ ಎನ್ಕರೇಜ್ ಮಾಡದೆ, ಯಾರು ರಾಜಕೀಯ, ಎಲ್ಲ ಕಡೆ ರಾಜಕೀಯ ಮಾಡಿ ಕನ್ನಡ ಚಲನಚಿತ್ರೋದ್ಯಮ ನಂದಿ ಹೋಗ್ತಾ ಇದೆ. ಇದಕ್ಕೆ ನಾವು ಹೊಸ ನಾಂದಿ ಹಾಡಬೇಕು ಅಂದ್ರೆ ನಾವು ತುಂಬಾ ಗಮನ ವಹಿಸಬೇಕು ಚಿತ್ರರಂಗದ ಬಗ್ಗೆ. ಇತ್ತೀಚೆಗೆ OTTಯಲ್ಲಿ ಒಂದು ಚಿತ್ರ ನೋಡಿದೆ, ಅದರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಆ ಚಿತ್ರ ಕೈವಾರ ಅನ್ನೋ ಒಬ್ಬ ಹುಡುಗ ಇದ್ದ 83ಯಲ್ಲಿ, ಅವನ ಮೇಲೆ ಹಣದ ಚಿತ್ರ. ತುಂಬಾ ಚೆನ್ನಾಗಿದೆ, ನೈಜ ಚಿತ್ರ, ಕಥೆಯ ಆಧಾರಿತವಾಗಿರ್ಬೋದು, ಸ್ವಲ್ಪ ಉತ್ಪ್ರೇಕ್ಷೆ ಇರ್ಬೋದು. ಆದರೆ ಆ ಡೈರೆಕ್ಟರ್ಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಏನು ಡೈರೆಕ್ಟರ್ ಜಯತೀರ್ಥನೋ ಯಾರೋ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ, ಆದರೆ ವೆಲ್ ಡನ್ ಡೈರೆಕ್ಟರ್. ಏನ್ ಗೊತ್ತಾ, ಅದನ್ನ ಜನ ಸಕ್ಸಸ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ OTTಯಲ್ಲಿ ಅದನ್ನ ನೋಡಿದಾಗ ಒಂದು ಖುಷಿ ಆಗಿದ್ದೇನು ಅಂದ್ರೆ, ಒಬ್ಬ ಡೈರೆಕ್ಟರು ಒಬ್ಬ ಹೀರೋ ಮುಖಾಂತರ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾನೆ, ಹೇಗೆ ಬದುಕಬೇಕು, ಹೇಗೆ ಒಂದು ಹೀರೋಯಿಸಮ್ ಅಂದ್ರೆ ಏನು. ಕಾಟೇರ ಚೆನ್ನಾಗಿ ಮಾಡಿರ್ಬೋದು, ಆದ್ರೆ ಒಂದು ಒಳ್ಳೆ ಬಾಡಿ ಇದ್ಕೊಂಡು ಅವನು ಒಬ್ಬ ಒಳ್ಳೆ ಶಕ್ತಿಶಾಲಿ ಅಂತ ಪ್ರೆಸೆಂಟ್ ಮಾಡೋದ್ರಲ್ಲಿ ಬಿಡಿ ಕೈ ಕೊಟ್ಬಿಟ್ಟು ಜನ ಕನ್ಫ್ಯೂಷನ್ ಅಲ್ಲಿ ಬಿದ್ದ್ಬಿಡ್ತಾರೆ. ಬಿಡಿಯಿಂದ ಶಕ್ತಿನ ಅಥವಾ ತಾಕತ್ ಅನ್ನೋದು ಹೆಂಗ್ ಬರುತ್ತೆ, ಬಿಡಿಯಿಂದ ಸೈನ್ಸ್ ಹೇಳುತ್ತೆ, ಬಿಡಿಯಿಂದ ಕ್ಯಾನ್ಸರ್ ಬರುತ್ತೆ ಅಂತ, ಏನಂತ ರೋಗಗಳು ಬಂದಿದೆ ಇವರಿಗೆಲ್ಲ, ಆ ಡೈರೆಕ್ಟರ್ಸ್ಗೆ. ಪೂರಾ ಚಿತ್ರದ ಉದ್ದಕ್ಕೂ ಬಿಡಿ ಸೇರಿಸೋದು. ಅವನು KGF ಅವನು ಡೈರೆಕ್ಟರ್ನ ನಿಜವಾಗ್ಲೂ ಏನ್ ಮಾನ ಮರ್ಯಾದೆ ಇಲ್ದಿರೋ ಡೈರೆಕ್ಟರ್. ಅವನು ಬಿಗಿನಿಂಗ್ ಇಂದ ಎಂಡ್ ವರೆಗೂ ಸಿಗರೇಟು, ಧೂಮಪಾನ, ಆರೋಗ್ಯಕ್ಕೆ ಹಾನಿಕರ ಅಂತ ಕೆಳಗಡೆ ಒಂದು ಚಿಕ್ಕ ಲೈನ್ ಒದಕು ಆಗದಂಗೆ ಹಾಕೋದು. ನಾಚಿಕೆಗೆಟ್ಟ ಚಿತ್ರ ಸಂತಾನ ನಮ್ಮ ಯುವ ಜನತೆಯನ್ನ ಹಾಳು ಮಾಡ್ತಾ ಇದೆ ಕರ್ನಾಟಕದಲ್ಲಿ. ಅವನವನು ಅದೇನ ವಿಕ್ರಾಂತ್ ರೋಣ ಕಡೆಗೆ ನಿರ್ಗತಿಕರಾಗಿ ಭಿಕ್ಷೆ ಎತ್ತೋ ಪರಿಸ್ಥಿತಿ ಬಂತು ಆ ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗೆ. ಏನು ಹೀರೋಯಿಸಮ್ಮೇ ಇಲ್ಲ, ಅಸಹ್ಯ. ಹೆಣ್ಣ ನಿಂದನೆಗಳು, ಒಂದು ಚಿತ್ರ ಗೌರವ ಕೊಡೋಂಗಿಲ್ಲ. ಅದ್ಯಾವುದೋ ಒಂದು ಹೆಣ್ಣ ರಕ್ಷಣೆಯ ಚಿತ್ರ ಬಂತು, ಹೆಸರು ಮರ್ತದೆ, ಅದರ ಬಗ್ಗೆ ಮಾತಾಡಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು ಅದು. ಅದರಲ್ಲಿ ಒಬ್ಬ ತಂದೆ ಮಗಳಿಗೋಸ್ಕರ ಹೋರಾಡೋದು, ಅದು ಚೆನ್ನಾಗಿದೆ. ಮತ್ತೆ ಕಾಡಿನ ಚಿತ್ರ ಬಂತು ಪುನೀತ್ ರಾಜ್ಕುಮಾರ್ದು, ಅದು ಚೆನ್ನಾಗಿತ್ತು. ಆದ್ರೆ ಈ ಚಿತ್ರ ಒಬ್ಬ ಅದರಲ್ಲಿರೋ ಆಕ್ಟರ್ಸ್ ನೋಡಿ ಹೇಳ್ತಾ ಇಲ್ಲ ನಾನು. ಆ ಡೈರೆಕ್ಟರು ಕೈವಾ ಅನ್ನೋ ಚಿತ್ರದಲ್ಲಿ ಹುಡುಕಿ ಇಂಚಿನ ಹುಡುಕಿದ್ದೀನಿ. ಒಂದು ಕಡೆ ಮಾತ್ರ ಅವನು ಫೈಟ್ಸ್ಗೆ ಪಾಟುಗಳನ್ನ ಬಳಸ್ಕೊಂಡಿದ್ದಾನೆ, ಆ ಗಿಡಗಳ ಒಂದು ಸಂವೇದನೆ ಅರ್ಥಕೊಂಡಿಲ್ಲ ಆ ಡೈರೆಕ್ಟರ್. ಅದು ಬಿಟ್ರೆ ಟೋಟಲ್ ಮೂವಿಯಲ್ಲಿ ಹೀರೋ ಬಾಯಲ್ಲಿ ಒಂದು ಹೆಣ್ಣ ನಿಂದನೆಯ ಶಬ್ದ ಬಳಸಿಲ್ಲ.
ಮತ್ತೆ ಹೀರೋ ನಡೆ ಇದೆಯಲ್ಲ, ದೇವ ನಡೆ ಅದು. ಹೆಂಗೆ ಅವನಲ್ಲಿ ಅವರ್ಷನ್ ಇಲ್ಲ, ಕೋಪ ಇಲ್ಲ, ಅವನು ತನ್ನ ಕರ್ತವ್ಯನ ಹೆಂಗ್ ಮಾಡ್ತಾನೆ, ಪ್ರೀತಿಯ ಪರಮಾವಧಿ, ಬೌಂಡ್ರಿಗಳು ದಾಟಿದಂತ ಪ್ರೀತಿ, ಜಾತಿ ಧರ್ಮ ಕುಲ ಎಲ್ಲವನ್ನ ತುಳಿದು ಬಿಸಾಕಿರುವಂತಹ ಪ್ರೀತಿ, ಆ ಪ್ರೀತಿಯ ಒಂದು ವ್ಯಕ್ತಿತ್ವ, ಸ್ವಾರ್ಥ ಇಲ್ಲ, ಆ ದೈವ ಸಾನ್ನಿಧ್ಯ, ಆ ಕರಗದ ಗೌರವ, ಕರಗದೇ ಇರುವಂತ ಗೌರವ, ಕರಗದ ಗೌರವ. ಈ ಚಿತ್ರ ಡೈರೆಕ್ಟರ್ಗೆ ಫುಲ್ ಮಾರ್ಕ್ಸ್ ಕೊಡಬೇಕಾಗಿದೆ. ಯಾಕಂದ್ರೆ ಅವನು ಡೈರೆಕ್ಟರ್ ಮನಸ್ಸು ಮಾಡಿದ್ರೆ ಎಡವಬಹುದಾಗಿತ್ತು. ಅವನು ದುಶ್ಚಟಗಳನ್ನು ತೋರಿಸಿಲ್ಲ, ಜೂಜು ವಿರುದ್ಧದ ಮಾತುಗಳು, ಈ ಸ್ತ್ರೀ ರಕ್ಷೆಯ ಮಾತುಗಳು, ಒಂದು ಹೆಣ್ಣನ ರಕ್ಷಣೆಯ ಹಿನ್ನೆಲೆಯಲ್ಲೇ ಮಾಡಲಾಗಿದೆ ಚಿತ್ರ. ಇಂಥ ಚಿತ್ರಗಳು ಬರಬೇಕು, ಅದನ್ನು ಆದರೆ ಉಳಿಸ್ಕೊಳ್ಳಿಲ್ಲ ಚಿತ್ರರಂಗ. ಥಿಯೇಟರ್ಗಳಲ್ಲಿ ಅಂತ ಚಿತ್ರ ಬರಲಿಲ್ಲ ಅನ್ಸುತ್ತೆ, ಬೇಗ OTTಗೆ ಬಂದಿದೆ. ಆದರೆ ಇಂಥ ಚಿತ್ರಗಳನ್ನ ನಟಿಸೋರು ಕೂಡ ಪರಿವರ್ತನೆ ಆಗಬೇಕು. ಕೆಲವು ಚಿತ್ರಗಳನ್ನ ನಟಿಸಿದ ಮೇಲೆ ರಾಮನ ರೋಲ್ ಹಾಕಿದವರು ಎಲ್ಲ ದುಶ್ಚಟಗಳನ್ನ ಬಿಡಿದೆ. ಅರುಣ್ ಗೋವಿಲ್ ಹೇಳ್ತಾನೆ, ನಾನು ರಾಮನ ವೇಷ ಹಾಕಿ ಸಿಗರೆಟ್ ಬಿಟ್ಟೆ ಅಂತ. ಹಂಗೆ ಕೆಲವು ನಟನೆ ಮಾಡೋದಲ್ಲ, ನಟನೆ ಮಾಡಿದ ಗುರುತಿಗೆ ಅದರ ರೀತಿನೇ ಬದುಕಬೇಕು. ಆ ಪರಿವರ್ತನೆ ಬರದೇ ಇದ್ರೆ ಅದು ನಾಚಿಕೆಗೇಡು. ಮಕ್ಕಳಲ್ಲಿ ಬದಲಾವಣೆ ಆಗಬೇಕು. ಅತ್ಯಾಚಾರಿಗಳಿಗೆ ಒಂದು ಅವನು ಭರಿಸಲಾರದ ದುಃಖ ಕೊಡುವಂತಹ ಒಂದು ಮೆಸೇಜ್ ಆ ಪಿಕ್ಚರ್ ಅಲ್ಲಿದೆ. ಸೌಜನ್ಯ ಅತ್ಯಾಚಾರ ಕರ್ನಾಟಕವನ್ನ ತಳ್ಳನಗೊಳಿಸಿದೆ. ಅಂತ ಅತ್ಯಾಚಾರಿಗಳು ಈ ಚಿತ್ರ ನೋಡಿದ್ರೆ ಗಡ 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 ನಡುಗೋ ಹಂಗಿರಬೇಕು. ಸಾತ್ವಿಕತೆಯ ಪರಮಾವಧಿ ಒಬ್ಬ ಹೀರೋನಲ್ಲಿ ತೋರಿಸೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅವನಲ್ಲಿ ಇರಬೇಕು, ಅದನ್ನ ಹೊರಗಡೆ ಎಳಿಬೇಕು. ಹೆಡ್ಸ್ ಆಫ್ ಟು ಡೈರೆಕ್ಟರ್. ಇಂಥ ಚಿತ್ರಗಳು ಮತ್ತೆ ಬರಲಿ. ಅವನು ಏನದು ಹೆಣ್ಣಿನಿಂದ, ಸ್ವಂತ ಮನೆ ಹೆಣ್ಣುಗಳಿಗೆ ರಕ್ಷಣೆ ಇಲ್ಲದೆ ಇರುವಂತಹ ಹೀರೋಗಳು ಕನ್ನಡದಲ್ಲಿ ಇರೋದು ನಮಗೆ ಶೋಚನೀಯವಾದ ವಿಚಾರ. ಸ್ವಂತ ಮನೆ ಹೆಣ್ಣುಗಳಿಗೆ ದುಃಖ ಕೊಡುವಂತಹ ಹೆಣ್ಣ ನಿಂದಕರು, ಬಾಯಿ ಬಿಟ್ರೆ ಬೇರೆಯವರು ಯಾವ ಕ್ಷಣದಲ್ಲಿ ಇವ್ರ ಬಾಯಲ್ಲಿ ಹೆಣ್ಣ ನಿಂದನೆ ಬರುತ್ತೆ ಅಂತ ಯೋಚನೆ ಮಾಡುವಂತಹ ದುಷ್ಟ ದುರ್ಮಾರ್ಗರು, ದುರ್ಯೋಧನರು ಇರುವಂತಹ ಕನ್ನಡ ಚಿತ್ರರಂಗ ಇವಾಗ ಆಗಿರೋದ್ರಿಂದ ತುಂಬಾ ಒಳ್ಳೆಯವರು ಬೆರಳೆಣಿಕೆ ಎಷ್ಟಿರೋದು. ನಾಚಿಕೆ ಗೆಟ್ಟವರು ಬಿಗಿನಿಂಗ್ ಇಂದ ಎಂಡ್ವರೆಗೂ ಸಿಗರೇಟ್ ಸೇದೋದು, ಬಾಟ್ಲ ಬಗ್ಗೆ ಮಾತಾಡೋದು, ಕುಡಿತದ ಬಗ್ಗೆ ಮಾತಾಡೋದು, ದಾರಿ ತಪ್ಪಿಸ್ತಾ ಇದ್ದಾರೆ ಯುವ ಜನತೆನ. ಒಂದು ಕಾಲದಲ್ಲಿ ಸತ್ಯಾಶ್ರೀಯ ಪುಲಿಕೇಶಿ, ಉತ್ತರ ಭಾರತದಿಂದ ಬಂದಂತಹ ಹರ್ಷವರ್ಧನ ಲಕ್ಷಾಂತರ ಸೇನೆಯನ್ನ ಬರೀ ಸಾವಿರಾರು ಸಿಪಾಯಿಗಳಲ್ಲಿ ಹೊಡೆದು ಓಡಿಸಿದ್ರು. ಅಂತಹ ಕರ್ನಾಟಕ ನಮ್ದು. ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಕರ್ನಾಟಕದಲ್ಲಿದ್ದಂತಹ ದೇಹದಾಢ್ಯ, ತಾಕತ್ತು, ಶಿಲ್ಪಿಗಳು, ರೈತರು, ಪ್ರತಿ ಕೆಲಸ ಮಾಡೋರು ಕೂಡ ಯುದ್ಧಕ್ಕೆ ಬಂದ್ಬಿಟ್ಟಿದ್ರಂತೆ ಸತ್ಯಾಶ್ರಯ ಪುಲಿಕೇಶಿ ಟೈಮಲ್ಲಿ. ಮನೆಯವರು, ಹೆಣ್ಣು ಮಕ್ಕಳು, ದೊಡ್ಡವರು, ಮುದುಕರು ಯಾರೂ ಬಿಡದೆ ಎಲ್ಲರೂ ಯುದ್ಧಕ್ಕೆ ಬಂದು ಹರ್ಷವರ್ಧನನ್ನ ಓಡಿಸ್ತಾರೆ. ಅಂತಹ ಕರ್ನಾಟಕ ನಮ್ದು. ಇವತ್ತಿನ ಯುವ ಜನತೆನ ಬಳಸ್ಕೊಂಡ್ರೆ ನಾವು ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಪ್ರಾಣಿ ರಕ್ಷಾ, ಮೃಗ ರಕ್ಷಾ, ಚಲನಚಿತ್ರ ರಕ್ಷಾ ಇವಾಗ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಚಲನಚಿತ್ರಕ್ಕೂ ಅಲ್ಲೂ ಪಿಕ್ಚರಲ್ಲಿ ಅಷ್ಟೆಲ್ಲ ಅವನು ಕಾಟೇರಾದಲ್ಲಿ ಅವನು ಲ್ಯಾಂಡ್ ಟ್ರಿಬ್ಯುನಲ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಕೆರೆಯಲ್ಲಿ ಮನೆ ಕಟ್ಕೊಳ್ಳೋದು, ಅವನೇ ಲ್ಯಾಂಡ್ ತಗೊಳ್ಳೋದು. ಒಂದು ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋದ್ರು ಧರ್ಮ ದರ್ಶನ ಮಾಡ್ಕೊಳ್ಳೋ ಯೋಗ್ಯತೆ ಇರ್ಬೇಕಲ್ಲ. 8 ಗಂಟೆ 10 ಗಂಟೆ ಜನ ಕ್ಯೂಲ್ ನಿಂತ್ಕೊಂಡು ಪರದಾಡ್ತಾ ಇದ್ರೆ ಆರಾಮಾಗಿ ಒಳಗೋಗಿ ದೇವ್ರಿಗೆ ಮುಖ ಹೆಂಗ ತೋರಿಸ್ತಿರಲಿ. ಅದಕ್ಕೆ ಮುಖ ಸೀದೋಗೋದು. ದೇವರಿಗೆ ಅಸಹ್ಯ ಆಗುತ್ತೆ ನಿಮ್ಮ ದರ್ಶನಗಳನ್ನ ಮಾಡಿ. ಯೋಗ್ಯತೆ ಇದ್ರೆ ಧರ್ಮ ದರ್ಶನ ಮಾಡ್ರು. ದೇವರಿಗೆ ನಿಮ್ಮ ಹಣದ ಅಗತ್ಯ ಇಲ್ಲ. ಅವ್ರು ಯಾವಾಗ್ಲೂ ಅಭಯ ಹಸ್ತ ವರದ ಹಸ್ತ ಇಟ್ಕೊಂಡು ನಿಂತಿರ್ತಾರೆ. ಅವ್ರಿಗೆ ನಿಮ್ಮ ಹಣ ಬೇಕಾಗಿಲ್ರು. ಯಾವನವನು ದೇವಸ್ಥಾನದಲ್ಲಿ ಧರ್ಮ ದರ್ಶನಕ್ಕೆ ಹಣ ತಗೊಳ್ಳೋನು, ಆ ದರ್ಶನ ಮಾಡಿಸೋದಕ್ಕೆ ಹಣ ತಗೊಳ್ಳೋನು, ಅವ್ರನ್ನ ಹಿಡ್ಕೊಂಡು ಅಸಹ್ಯ ಆಗೋಗಿದೆ ನಮ್ಮ ದೇಶ.
ಯಾರು ನೋಡಿದ್ರು ಸೆಲೆಬ್ರಿಟಿಗಳಂತೆ ಒಳಗಡೆ ಬಿಡ್ತಾರಂತೆ. ಹೆಂಗೋ ಹೋಗ್ತೀರಿ ನೀವು? ನಾಚಿಕೆ ಆಗಲ್ಲ ನಿಮ್ಗೆ? ಜನಗಳು ಕಾಯ್ತಾ ಇದ್ದಾರೆ. ತಾಯಿನ ಬಿಟ್ಟು ಬಂದ ಮಕ್ಕಳು, ಮಕ್ಕಳನ್ನ ಬಿಟ್ಟು ಬಂದ ತಾಯಿಂದ್ರು, ತಂದೆ ತಾಯಿ ಅನಾರೋಗ್ಯದಲ್ಲಿ ಬಿಟ್ಟು ಬಂದು ಫೋನುಗಳು ಕಿತ್ಕೊಂಡು ಒಳಗಡೆ ಬಿಟ್ರೆ ನೀವು ತಿರುಪತಿ ದೇವಸ್ಥಾನದಲ್ಲಿ 8 ಗಂಟೆ ಲಾಕರ್ ಹಿಟ್ಲರ್ ವಾರ್ ಕ್ಯಾಂಪ್ಸ್ ಅಲ್ಲಿ ಹಾಕ್ದಂಗೆ ರೂಮಲ್ಲಿ ಹಾಕ್ಬಿಟ್ಟು ಶೆಡ್ಗಳಲ್ಲಿ ಹಾಕ್ಬಿಟ್ಟು ನಿಮಗೆ ಹೊರಗಡೆ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ ಅಂತ ಅದ್ರಲ್ಲಿ ನರಳಾಡ್ತಾ ಇದ್ರೆ ನೀವುಗಳು ಹೋಗ್ಬಿಟ್ಟು ಆರಾಮಾಗಿ ಅಲ್ಲಾಡಿಸ್ಕೊಂಡು ದರ್ಶನ ಮಾಡ್ಕೊಂಡ್ ಬರ್ತೀರಾ. ಕೈಗಳನ್ನ ದೇವ್ರಿಗೆ ಮುಖ ಹೆಂಗೋ ತೋರಿಸ್ತೀರಿ? ನಿಮ್ಮನ್ನ ನೋಡಿ ದೇವ್ರು ನಗ್ತಾರೆ ಹೆಂಗೋ, ನಿಮ್ಗೆ ಒಳ್ಳೇದ್ ಹೆಂಗೋ ಮಾಡ್ತಾರೆ ದೇವ್ರು. ಸರಿಯಾಗಿ ಬದುಕರಲ್ಲ. ಥೂ. ಒಳ್ಳೆ ಚಿತ್ರಗಳನ್ನು ಕೊಡಿ ಕನ್ನಡದ ಡೈರೆಕ್ಟರ್ಗಳೇ. ಯಾವ ಹೀರೋಗೂ ಬೆಲೆ ಕೊಡಬೇಡಿ. ನಿಜವಾದ ಹೀರೋ ಚಿತ್ರಕಥೆ ಆಗಿರುತ್ತೆ. ಆ ಚಿತ್ರಕಥೆ ಚೆನ್ನಾಗಿದ್ರೆ ಅದೇ ಹೀರೋ. ಚಿತ್ರಕಥೆಯ ಅಭಿಮಾನಿಗಳ ಸಂಘ ಮಾಡಿ ನೀವು. ಕೊಳ್ತೋದ ಈ ಹೀರೋಗಳಿಗೆ ಅಭಿಮಾನಿ ಸಂಘಗಳು ಮಾಡ್ಕೊಂಡು ಆ ಕೊಳ್ತೋದ ಇವರು ಕಟೌಟ್ಗಳಿಗೆ ಹಾಲ್ ಸಿರಿಸ್ಕೊಂಡು ಹಾಲ್ ಕೂಡ ಅಸಹ್ಯ ಪಟ್ಕೊಂಡು ಕೊಳ್ತೋಗ್ಬಿಡುತ್ತಂತೆ ಇಂಥವ್ರ ಮುಖಗಳು ನೋಡಿದ್ರೆ. ಒಬ್ಬನಿಗಿಂತ ಒಬ್ಬನು ನಾಚಿಕೆ ಗೆಟ್ಟವನು. ದೇವರು ಅದೃಷ್ಟ ಇರೋರಿಗೆ ಮಾತ್ರ ಒಳ್ಳೆ ಚಿತ್ರಗಳು ಕೊಡ್ತಾರೆ. ಬಂಗಾರದ ಮನುಷ್ಯ, ಸಂಪತ್ತಿಗೆ ಸವಾಲ್, ಈ ಪವಿತ್ರವಾದ ಚಿತ್ರಗಳು, ಬಬ್ರು ವಾಹನ, ಎಂಥದ್ದು ಸಾಹಸ ಸಿಂಹ, ಇಂಥ ಚಿತ್ರಗಳು ಎಲ್ಲರಿಗೂ, ನಾಗರ ಹಾವು, ಇಂಥ ಚಿತ್ರಗಳು ಎಲ್ಲರಿಗೂ ಸಿಗಲ್ಲ. ಸಿಕ್ಕಿದ್ರೆ ಅದನ್ನು ಬಳಸ್ಕೋಬೇಕು. ಮತ್ತೆ ಅದು ಪಿಕ್ಚರಿಗೆ ಮಾತ್ರ ಸೀಮಿತ ಅಂತ ಹೇಳಿ ನರಿಗಳಿಗೆ ಹಿಂದೆ ಹೋಗಿ ಮತ್ತೆ ಈ ಹುಚ್ಚು ತರ ಬಿಹೇವ್ ಮಾಡ್ಕೊಂಡು ಬದುಕೋದು ಬೇಡ. ಕರ್ನಾಟಕದ ಡೈರೆಕ್ಟರ್ಗಳು ಸ್ವತಂತ್ರವಾಗಿ ಬದುಕಿ. ನಿಮ್ಮ ಪಿಕ್ಚರ್ಗಳಲ್ಲಿ ಜನಗಳಿಗೆ, ಯುವ ಜನತೆಗೆ ಒಳ್ಳೆ ಸಂದೇಶಗಳನ್ನು ಕೊಡಿ. ಆವಾಗ ನೀವು ಸಂಪಾದನೆ ಮಾಡೋದಕ್ಕೂ ಒಂದು ಅರ್ಥ ಇರುತ್ತೆ. ದೇಶಭಕ್ತಿಯ ಸಂಪಾದನೆ ಬೇಕು. ದೇಶ ಹಾಳು ಮಾಡ್ಕೊಂಡು ಜೂಜಾಡಿ ಕ್ಯಾಶ್ ಗಲ್ಲಿ ಅಂತ ಹೇಳ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ತೀನಿ. ಏಯ್ ಕಿಚ್ಚ ಸುದೀಪ, ನಾಚಿಕೆ ಗೆಟ್ಟವನೇ, ಹೇಳ ಧೈರ್ಯ ಇದ್ರೆ. ಯಾವ ರೀತಿ ಸಮರ್ಥಿಸ್ಕೊಳ್ಳೋ. ನೀನ್ ಜೂಜಾಡ್ಸಿದ್ದು ಸರಿ ಅಂತ ಸಮರ್ಥಿಸ್ಕೊಳ್ಳ. ನಿನ್ಗೆ ಯೋಗ್ಯತೆ ಇದ್ರೆ, ನಿನ್ನ ಅಭಿಮಾನಿಗಳು ಹೆಣ್ಣನಿಂದನೆ ಮಾಡಿದ್ದು ಯಾವ ರೀತಿ ಸರಿ, ನೀನ್ ಹೆಣ್ಮಗು ತಂದೆಯಾಗಿ ಬಂದು ಹೇಳ. ಒಬ್ರು ಮನೆಗೆ ನುಗ್ಗಿ ದಾಂಧಲೆ ಮಾಡೋದು ಯಾವ ರೀತಿ ಸರಿ ಅಂತ ನಿನ್ನ ಬಾಡಿ ಗಾರ್ಡ್ ನವೀನ್ ಗೌಡನ್ನ ಹಾಕೊಂಡ್ ಬಂದು ಹೇಳ ನೋಡೋಣ. ನಾಚಿಕೆ ಗೆಟ್ಟವನೇ, ನಿಂದು ಒಂದು ಬದುಕ. ಯಾವ ರೀತಿ ನೀನ್ ಜೂಜಾಡಿಸಿ ನೀನು ಪುರುಷತ್ವ ಇಟ್ಕೊಂಡಿದ್ಯಾ ಹೇಳ ನೋಡೋಣ. ದರ್ಶನ್ ತೂಗುದೀಪ, ಯಾವ ರೀತಿ ನೀನ್ ಮಾಡಿದ್ ಸರಿ ಹೇಳ. ನೀನು ಆ ಸೂಳೆ ಮಕ್ಕಳು, ಈ ಸೂಳೆ ಮಕ್ಕಳು ಅಂತ ಎಲ್ಲರ ತಾಯಂದ್ರನ್ನ ಬೈದಿದ್ಯಲ್ಲ. ಆ ಕೈವಾದಲ್ಲಿ ಒಂದು ಡೈಲಾಗ್ ಇದೆ. ಆ ಡೈರೆಕ್ಟರ್ಗೆ ಸಲಾ ಮಾಡಿಬೇಕು. ಅಣ್ಣ, ನಾನ್ ಪ್ರೀತಿ ಮಾಡಿದ ಹುಡುಗಿನ ಯಾವ ದ್ವೇಷ ಇದೆ ಅಣ್ಣ, ಅತ್ಯಾಚಾರ ಮಾಡಿ ಹೋಗಿದ್ದಾರೆ ಅಣ್ಣ. ಆ ಮಗು ಇರೋ ಒಬ್ಬ ವಿಲನ್ ಅತ್ಯಾಚಾರಿನ ಕೊಂದು ಅವ್ರ ಹೆಂಡತಿಗೆ ಕಾಲಿಗೆ ಬಿದ್ದು ಹೇಳ್ತಾನೆ, ಅಮ್ಮ ನನಗೆ ನಿನ್ ಮೇಲೆ ಗೌರವ ಇದೆ ತಾಯಿ, ಅವನು ಯಾಕಮ್ಮ ನನ್ನ ಸಂಗಾತಿನ ಕೊಂದ. ಮೈ ರೋಮಾಂಚನ ಆಗ್ಬಿಡ್ತು. ನಮಗೆ ತುಂಬಾ ಖುಷಿ ಆಯ್ತು. ನನಗೆ ಟಿಟ್ ಫಾರ್ ಡಾಟಾ ಅಲ್ವೋ. ಕರ್ನಾಟಕದ ಯುವ ಜನತೆಗೆ ಸಂದೇಶ ಕೊಡ್ತಾ ಇದ್ದೀನಿ ಅಹೋರಾತ್ರ. ನಿಮ್ಮನ್ನ ಯಾರಾದ್ರೂ ಅಮ್ಮ ಅಕ್ಕ ಅಂತ ಬೈದ್ರೆ ನೀವು ದಯವಿಟ್ಟು ಅವರ ಅಮ್ಮ ಅಕ್ಕನ್ನ ಬೈಬೇಡಿ. ಆ ಕಿಚ್ಚ ಸುದೀಪ್ನ ಅಭಿಮಾನಿಗಳು, ಈ ದರ್ಶನ್ ಅಭಿಮಾನಿಗಳು ನಾಚಿಕೆಗೆಟ್ಟವರು. ಏನು ಬೈದೇ ಇದ್ರೇನೆ ಶುರು ಮಾಡ್ಬಿಡ್ತಾರೆ ಅಮ್ಮ ಅಕ್ಕ ಅಂತ. ಜೂಜಾಡ್ಬೇಡವೋ ಆಡಿಸ್ಬೇಡವೋ ಅಂದಿದ್ದಕ್ಕೆ ಅಮ್ಮ ಅಕ್ಕ ಅಂದ್ಬಿಟ್ರು. ಇನ್ನು ಇವ್ರನ್ನ ಅಮ್ಮ ಅಕ್ಕ ಅಂದ್ರೆ ಇನ್ನೇನ್ ಮಾಡ್ತಾರೆ ಅಂದ್ರೆ, ನಮ್ಮ ಸಂದೇಶ ಇದೆ. ಅವ್ರ ಮನೆ ಹೆಣ್ಣು ಮಕ್ಕಳನ್ನು ನಮಗೆ ಹೊಣೆ ಆಗ್ಬಿಟ್ರಿ ಇವತ್ತು. ಯಾರು ಹೆಣ್ಣನಿಂದನೆ ಮಾಡ್ತಾರೋ ಅವ್ರನ್ನ ಶಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂತ ಯಾಕಂದೆ ಅಂದ್ರೆ, ಅವ್ರ ಮನೆ ಹೆಣ್ಣು ಮಕ್ಕಳು ಅವರ ರಕ್ಷಣೆಯಲ್ಲಿಲ್ಲ, ನಮ್ಮ ರಕ್ಷಣೆಯಲ್ಲಿದ್ದಾರೆ ಪಾಪ. ಅವ್ರನ್ನು ನಾವು ರಕ್ಷಣೆ ಮಾಡಬೇಕು. ನಾವು ಅವ್ರನ್ನೇ ಬೈದ್ರೆ ಏನ್ ಪ್ರಯೋಜನ? ಅವ್ರ ಮನೆ ಹೆಣ್ಮಕ್ಳು ನಮಗೆ ಇವತ್ತು ಜವಾಬ್ದಾರಿ ಆಗ್ಬಿಟ್ರು. ಯಾಕಂದ್ರೆ ಅವ್ರಿಗೆ ಯೋಗ್ಯತೆ ಅಂತೂ ಇಲ್ಲ. ಕಂಡವ್ರ ಹೆಣ್ಮಕ್ಳನ್ನ ಬೈಕೊಂಡು ಕಡೆಗೆ ಅವ್ರ ಮನೆ ಹೆಣ್ಮಕ್ಳೇ ರೋಡ್ಗೆ ಬರ್ತಾ ಇದಾರೆ, ಟಿವಿ ಸ್ಟೇಷನ್ಗಳಲ್ಲೂ ಕೂತ್ಕೋತಾ ಇದಾರೆ ನಮ್ಮನ್ನು ಕಾಪಾಡಿ ಅಂತ ದಾರಿ ತಪ್ಪಿದ
ಪ್ರಾಣಿ ಪಕ್ಷಿಗಳ ಮೇಲ್ರಲ್ಲಿ ಸಮರ್ಥಿಸ್ಕೊಳ್ರಲ್ಲೇ. ಕಿಚ್ಚ ಸುದೀಪ ಬಂದು ಸಮರ್ಥಿಸ್ಕೊ, ನೀನ್ ಮಾಡಿದ್ದು ಸರಿ ಅಂತ ನೋಡೋಣ. ಯೋಗ್ಯತೆ ಇದ್ರೆ ಹೇಳು ನಾನು ಮಾಡಿದ್ ಸರಿ ಅಂತ, ಇಲ್ಲಾಂದ್ರೆ ಯೋಗ್ಯತೆ ಇದ್ರೆ ಹೇಳು ನಾನು ತಪ್ಪು ಮಾಡ್ಬಿಟ್ಟಿದೀನಿ ಅಂತ. ಎರಡಕ್ಕೂ ಇಲ್ದೇ ಇರೋ ನಿನ್ನ ನಾಮರ್ದ ಅಂದೆ ಇನ್ನೇನು ಅನ್ಬೇಕಲ್ಲೇ. ಮನೆಗ್ ನುಗ್ಗಿದ ತಕ್ಷಣ ಅವ್ರ ಹತ್ರ ಭಯ ಬಿದ್ದ ಅನ್ಕೊಂಡ್ಯ, ಇದುವರೆಗೂ ಮಲಗಿಲ್ಲ. ಮನೆಗ್ ನುಗ್ಗಿಸ್ಬಿಟ್ಟು ಅವನನ್ನು ನಿಮ್ ಮನೇಲಿ ಇಟ್ಕೊಂಡು ನಿಮ್ಮನೆ ಹೆಣ್ಮಕ್ಳು ಭಯ ಬೀಳ್ತಾ ಇದಾರೆ ಅವನಿಗೆ. ಅದು ಗೊತ್ತಿಲ್ಲ ನಿನ್ಗೆ. ಮೋಸ್ಟ್ಲಿ ನೀನ್ ನಿಮ್ಮನೆ ಹೆಣ್ಣು ಮಕ್ಕಳನ್ನ ಅವ್ರ ಭಯದಲ್ಲೇ ಇಟ್ಟಿದೀಯ ಅನ್ಸುತ್ತೆ. ನಾಚಿಕೆಗೆಟ್ಟವನೇ, ನಾವಿದೀವಿ. ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಯಾರಾದ್ರೂ ಮಾಡಿದ್ರೆ ಅವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ನಾವು ಇದೀವಿ, ಇನ್ನು ಬದುಕಿದೀವಿ. ನಿನಗೆ ಕಂಡವ್ರ ಹೆಣ್ಮಕ್ಳು, ದರ್ಶನ್ ಕಣ್ಣು ಮುಚ್ಕೊಂಡು ಬೆಕ್ಕು ಹಾಲು ಕುಡ್ದಂಗ್ ಕುಡಿತೀಯ. ದಿನ 3-4 ಫೋನ್ ಬರುತ್ತೆ ನಿನ್ನ ಅಭಿಮಾನಿಗಳದು, ಹೆಣ್ಣನಿಂದ ಕರೆದು. ಎಲ್ಲ ನಿಂದೆ ಭಾಷೆ. ಸೂಳೆ ಹುಟ್ಟಿದ ಸೂಳೆ ಮಗ ಅಂತಾನೆ ಶುರು ಮಾಡ್ತಾರೆ. ನಾಚಿಕೆಗೆಟ್ಟವನೇ, ಬದಲಾಗೋ, ಸಮರ್ಥಿಸ್ಕೊಳೋಣ. ನೀನ್ ಮಾಡಿದ್ ಸರಿ. ನಿನ್ನ ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಸತ್ತಿದ್ಯಾ ನೀನ್ ಹಾಕೊಂಡು. ನಾಚಿಕೆಗೆಟ್ಟವನೇ, ನೀನ್ ಸೆಲೆಬ್ರಿಟಿ ಮಾಡಿರೋದನ್ನ ಸಮರ್ಥಿಸ್ಕೊಳೋಣ. ಭಯ ಭಕ್ತಿ ಇದೆಯನ್ನಲ್ಲೇ. ಆ ಕೈವಾಗ ಕಾಲ್ ಕೆಳಗೋಗಿ ತೂರಲ್ಲೇ. ಬಿಡಿಸಿತ್ತೀಯ ನೀನು, ಬಿಡಿಸತ್ತೀಯ ಬಂದು ಜನಗಳಿಗೆ ದಾರಿ ತಪ್ಪಿಸ್ತೀಯನೋ ನೀನು ಕಾಟೇರದಲ್ಲಿ. ಆ ಕೈವಾಗ ಕಾಲ್ ಕೆಳಗೋಗಿ ದೂರು. ಅವನ್ ಪಾದ ನೆಕ್ಕು ಗೊತ್ತಾಗತ್ತೆ ನಿನಗೆ. ಆ ಡೈರೆಕ್ಟರ್ ಹೆಂಗ್ ಪಿಕ್ಚರ್ ಕೂತ್ಕೊಂಡು ನೋಡ್ರಲ್ಲೇ. ಆ ಪಿಕ್ಚರು ಅತ್ಯಾಚಾರಿನ ಕೊಂದು ಅತ್ಯಾಚಾರಿ ತಾಯಿಯ ಅತ್ಯಾಚಾರಿಯ ಮಡದಿಯ ಕಾಲಿಗೆ ಬಿದ್ದು, ಅಮ್ಮ ನಾನು ನಿನ್ನನ್ನು ಗೌರವಿಸ್ತೀನಿ, ನಿನ್ನ ಗಂಡ ನನ್ನ ಸಂಗಾತಿನ ಅತ್ಯಾಚಾರ ಮಾಡಿದಾನೆ, ಕ್ಷಮಿಸ್ಬಿಡಮ್ಮ ಅಂತೇಳಿ ಅವನ್ನ ಮೂಟೆ ಕಟ್ಟಿಟ್ಬಿಡ್ತಾನೆ. ಅದೋ ಮೆಸೇಜ್. ಅಂತ ಚಿತ್ರನ ಬೆಳೆಯಕ್ ಬಿಟ್ರೆ ನೀವು ನಾಚಿಕೆಗೆಟ್ಟವರೇ. ಒಂದು ಥಿಯೇಟರ್ ಅಲ್ಲಿ ನಿಲ್ಲೋಗ್ ಬಿಟ್ರೆ ನೀವು ಅಂತ ಪಿಕ್ಚರ್ಗಳು ನೋಡ್ಬೇಕು. ಕನ್ನಡ ಚಿತ್ರರಂಗ ಬೆಳೆಸ್ತಾರಂತೆ. ಕನ್ನಡ ಚಿತ್ರನೇ ಬೆಳೆಸೋಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಒಳ್ಳೆ ಒಳ್ಳೆ ಚಿತ್ರಗಳನ್ನ ನೆಲ ಕಚ್ಚಂಗ್ ಮಾಡ್ತೀರಾ ನೀವು. ಹೆಂಗ ಸಮಾಜದಲ್ಲಿ ಬಂದು ನಿಂತ್ಕೋತೀಯ ನೀನು? ರೌಡಿಸಂ ಮಾಡ್ಬಿಟ್ಟು ಮನೆಗಳ ಮೇಲೆ ನುಗ್ಗಿಸಿ ಆ ರೌಡಿನ ಬಾಡಿ ಗಾರ್ಡ್ ಮಾಡ್ಕೊಂಡು ಓಡಾಡ್ಕೊಂಡು ಏನೋ ಒಬ್ಬೊಬ್ಬ ಹುಚ್ಚು ಹಿಡಿದ ಕಚ್ಚೋ ನಾಯಿ ತರ ಇರೋ ಕಿಚ್ಚ. ನಿಮ್ ಮನೆ ಹೆಣ್ಣುಗಳಿಗೆ ರಕ್ಷೆಗೆ ನಾವು ಸ್ತ್ರೀ ರಕ್ಷಾ ಇದೀವಿ. ನಿನ್ನ ಬಾಲಂಗೋಚಿಗಳನ್ನ ಕಂಟ್ರೋಲ್ ಮಾಡು. ಹೆಣ್ಣ ನಿಂದನೆ ಮಾಡಿ ಸಾಯ್ತಾ ಇದ್ದಾರೆ. ಹದ್ದಿರ್ಲಿ ಗೆಳೆಯರೇ. ಇವ್ರಿಗೆ ಈ ರೀತಿ ಸಾಮ ಭೇದ ದಂಡದಿಂದ ಇವ್ರನ್ನ ನಾನು ಮಾತಾಡದೇ ಇದ್ರೆ ಇವ್ರ ದಾರಿ ಬರೋದಿಲ್ಲ. ಧನ್ಯವಾದ. ಅಹೋರಾತ್ರ.